ಹೋಗಿದೆ. ಪ್ರಹಸ್ತ, ಮಹೋದರ, ಖಡ್ಗರೋಮ, ವೃಷಭರೋಮ, ಇಂದ್ರಜಿತು, ಅತಿಕಾಯ, ಕುಂಭಕರ್ಣರೇ ಮೊದಲಾದ ಸಮಸ್ತ ಸೈನಿಕರೆಲ್ಲರೂ ನಾಶವಾದಾಗ ಪುತ್ರ ಮಿತ್ರ ಬಾಂಧವಾದಿಗಳನ್ನೆಲ್ಲ ಕಳೆದುಕೊಂಡ ರಾವಣನು ದುಃಖಿತನಾಗಿದ್ದಾನಂತೆ. ಯಾರೊಬ್ಬರೂ ನನ್ನ ಪಾಲಿಗೀಗಿಲ್ಲವಾಯಿತಲ್ಲ. ಅರಮನೆಯ ಮೇಲೆ ಬಂದು ಒಂದೆಡೆಯಲ್ಲಿ ಕುಳಿತು ತನ್ನ ರಾಜ್ಯವನ್ನೆಲ್ಲವನ್ನು ನೋಡುವಾಗ ಎಲ್ಲೆಡೆಗಳಲ್ಲಿಯೂ ಕೇವಲ ಶೋಕಪೂರಿತವಾದ ಧ್ವನಿಯೇ ಕೇಳುತ್ತಿದೆ. ಅಣ್ಣನನ್ನು ಕಳೆದುಕೊಂಡವರು ತಮ್ಮನನ್ನು, ಮಕ್ಕಳನ್ನು, ಗಂಡನನ್ನು, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ದುಃಖ. ಆ ದುಃಖಾಶ್ರುಗಳ ಸುರಿಯುವುದರ ಜೊತೆಯಲ್ಲಿ ಅಯ್ಯೋ ಎಂಬ ಈ ಗೋಳ ಕಥೆಯನ್ನು ಕೇಳಿ ರಾವಣ